ಒಂದು ಫೇಶಿಯಲ್ ಕಿಟ್ಟಲ್ಲಿ ನಾನು ಒಬ್ಬಳೇ ಮಾಡ್ಕೊಂಡ್ರೆ ಇನ್ನೂ ಮಿಕ್ಬಿಡುತ್ತೆ ಪ್ಯಾಕಲ್ಲಿ ಅಂತ ನಮ್ಮ ಸಾಹೇಬ್ರನ್ನು ಕರ್ಕೊಂಡು ಅವ್ರಿಗೂ ಫೇಶಿಯಲ್ ಮಾಡಿದ್ದಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಆ್ಯಕ್ಚುಲಿ 2 ದಿನದ ವ್ಲಾಗ್ ಆಗಿರುತ್ತೆ, ಅಂದರೆ ಭಾನುವಾರ ಜೊತೆಗೆ ಸೋಮವಾರ 2 ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ನನ್ನ ಸ್ಕಿನ್ನು ತುಂಬ ಡ್ರೈ ಅನ್ನಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಒಂದು ಪ್ರಾಡಕ್ಟ್ನ ತರಿಸ್ಕೊಂಡು ಸ್ವಲ್ಪ ಮನೆಯಲ್ಲೇ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಾನು 2 ಕಿಟ್ನೇ ಆರ್ಡ್ರ್ ಮಾಡಿದ್ದೆ, ನನಗೊಂದು ನಮ್ಮ ಮನೆಯವ್ರಿಗೊಂದು ಅಂತ. ಆದರೆ ಒಂದೇ ಕಿಟ್ಟಲ್ಲಿ ಇಬ್ಬರು ಕೂಡ ಮಾಡ್ಕೋಬೋದಿತ್ತು. ಸೊ ಹಾಗಾಗಿ ನಾನು ಫಸ್ಟ್ ಮಾಡಿಕೊಂಡು ಜೊತೆಗೆ ಅವ್ರಿಗೂ ಕೂಡ ಸೈಡಲ್ಲಿ ಫೇಶಿಯಲ್ ಮಾಡ್ತಾ ಇದ್ದೆ. ಅದ್ರ ಮಧ್ಯೆ ನಮ್ಮ ಸಾಹೇಬ್ರು ಫೇಶಿಯಲ್ನ ಎಂಜಾಯ್ ಮಾಡ್ಕೊಂತ ಹಾಗೇನೆ ನಂದು ಓಲ್ಡ್ ವ್ಲಾಗ್ಸ್ನೆಲ್ಲ ನೋಡ್ಕೊಂಡು ಕೂತಿದ್ರು. ಇನ್ನು ನಾನು ವ್ಲಾಗ್ನ ಮಂಡೆಯಿಂದ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೇನೆ ನಾನು ಕೂಡ ಕಾಲೇಜ್ಗೆ ಹೋಗೋದಿತ್ತು ಅಂತ ಬೇಗ ರೆಡಿಯಾಗಿ ನಮ್ಮ ಸಾಹೇಬ್ರನ್ನ ಕರ್ಕೊಂಡು ನಾನು ಸೀದಾ ಕಾಲೇಜ್ ಕಡೆ ಹೋದೆ. ಅಲ್ಲಿ ನನಗೆ ಇಬ್ರು ಕ್ಯೂಟ್ ಫಾಲೋವರ್ಸ್ ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಕ್ಲಾಸ್ ಒಳಗಡೆ ಹೋಗಿ ಸ್ವಲ್ಪ ಆಕ್ಟಿವಿಟೀಸ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಫೇರ್ವೆಲ್ಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕಟ್ಟಿದ್ರಲ್ಲ ಬಲೂನ್, ಅದರಲ್ಲಿ ಒಂದು ತಕೊಂಡು ಅದ್ರ ಗಂಟು ಬಿಚ್ತೀನಿ ಅಂತ ಸಾಹಸ ಮಾಡಿ ಕೊನೆಗೂ ಅದ್ರ ಗಂಟು ಕೂಡ ಬಿಚ್ಚಿದ್ದಾಯ್ತು. ಇನ್ನು ನೀವು ಯಾವತ್ತಾದ್ರೂ ಈ ತರ ಗಂಟು ಕಟ್ಟಿರೋ ಬಲೂನ್ನ ಬಿಚ್ಚಿ ಸಕ್ಸಸ್ಫುಲ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಸಂಜೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯ್ತು. ಇನ್ನು ನಿನ್ನೆ ಮಾಡ್ಕೊಂಡಿದ್ದ ಫೇಶಿಯಲ್ ರಿಸಲ್ಟು ನನಗೆ ಇವತ್ತು ಕೂಡ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ನೀವು ಕೂಡ ಮಸ್ಟ್ ಟ್ರೈ ಮಾಡಿ, ಯಾಕಂದ್ರೆ ಇದು ನನ್ನ ಪರ್ಸನಲ್ ಸಜೆಷನ್ ಅಂತಾನೆ ಹೇಳ್ಬೋದು. ಇನ್ನು ಅದೇ ಗ್ಯಾಪಲ್ಲಿ ಸಂಜೆಯಿಂದ ನಾನು ನಮ್ಮ ಸಾಹೇಬ್ರು ರೆಡಿ ಆಗ್ಬಿಟ್ಟು ಗಾಡಿಲಿ ಸ್ವಲ್ಪ ದೂರ ಬಂದು ಅದಾದ್ಮೇಲೆ ಗಾಡಿ ಪಾರ್ಕ್ ಮಾಡಿ ಕಾರ್ ಎತ್ಕೊಂಡು ನಾವು ಸೀದಾ ಬಂದಿದ್ದೆ ಶಶಿಯಣ್ಣವ್ರ ಊರಿಗೆ. ಅವ್ರ ಊರಲ್ಲಿ ಇವತ್ತು ಖಾರ ಬಾಯಿತು ಅಂತ ಇನ್ವೈಟ್ ಮಾಡಿದ್ರು. ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ದಾಯ್ತು. ಹೋದಾಗ ಇನ್ನು ಪೂಜೆ ಎಲ್ಲ ನಡೀತಾ ಇತ್ತು. ನಾವು ಕೂಡ ಹೋಗಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಅದಾದ್ಮೇಲೆ ಮತ್ತೆ ಅಣ್ಣವ್ರ ಮನೆ ಕಡೆ ಬಂದ್ವಿ. ನಮಗೋಸ್ಕರ ಅಲ್ಲಿ ಬಿಸಿ ಬಿಸಿ ಭೋಜನ ರೆಡಿ ಆಗ್ತಾ ಇತ್ತು. ಇನ್ನು ಹೆಣ್ಮಕ್ಳೆಲ್ಲ ಈ ಕಡೆ ಅಡುಗೆ ಮನೇಲಿ ಬಿಸಿ ಆದ್ರೆ ನಮ್ಮ ಗಂಡಕ್ಳು ಆ ಕತ್ಲೆಲ್ಲೂ ಕೂಡ ಗಾಳಿ ಬೀಸ್ತಿದ್ರು ಕೂಡ ಶಟಲ್ ಕಾಕ್ ಆಡ್ತಾ ಇದ್ರು. ನಾವು ಹೋಗಿ ಅಡುಗೆ ಮನೆಯಲ್ಲಿ ಒಂದು ಓಡ್ನ ಬ್ಯಾಟಿಂಗ್ ಮಾಡ್ಕೊಂಡು ಆಲ್ರೆಡಿ ರೆಡಿ ಇರೋ ಅಡುಗೆಯಲ್ಲಿ ನಮ್ದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಹೇಳ್ಬಿಟ್ಟು ಹೋಳ್ಗೆನ ಆ ಕಡೆಯಿಂದ ಈ ಕಡೆಯಿಂದ ಸೌಟ್ ಸಹಾಯದಿಂದ ಮಗ್ಚಾಕಿ ಅದಾದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಕಳ್ಕೊಂಡು ಮತ್ತೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕಾರ್ ಹತ್ಕೊಂಡು ಸೀದಾ ನಮ್ಮ ತಿಪ್ಪೂರು ಕಡೆ ಹೊರಟಿದ್ದಾಯಿತು. ಒಟ್ಟಿನಲ್ಲಿ ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.